ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ತುಂಬ ದಿನ ಆದಮೇಲೆ ವೀಡಿಯೋಗೆ ಬರ್ತಾಯಿದ್ದೀನಿ. ಆಬ್ವಿಯಸ್ಲಿ ನನ್ನ ಈಗ ಸಿಚುವೇಶನ್ನು ಸರಿಯಾಗಿಲ್ಲ. ಪರ್ಸ್ನಲ್ ಲೈಫ್ ಆಗಲಿ ಪ್ರೊಫೆಷ್ನಲ್ ಲೈಫ್ ಆಗಲಿ ಯಾವುದೂ ಕೂಡ ಸರಿಯಾಗಿಲ್ಲ. ಆದಷ್ಟು ಬೇಗ ಮತ್ತೆ ಇಂಡಿಯಾಗೆ ವಾಪಸ್ ಆದರೆ ಪ್ರತಿಯೊಂದು ಸರಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ದುಬೈಯಲ್ಲಿ ಕರೆಂಟ್ ಸಿಚುವೇಶನ್ ಸರಿಯಿಲ್ಲ ಅಂತಲೇ ಹೇಳ್ಬೋದು. ಇದರಿಂದ ನಾನು ಜಾಬ್ ಚೇಂಜ್ ಮಾಡೋ ಟೈಮಲ್ಲಿ ಆಗಿರೋವಂಥದ್ದು, ಜಾಬ್ ಚೇಂಜ್ ಮಾಡಾದ್ಮೇಲೆ ಅದಕ್ಕೆ ಹೋದಾಗ ತುಂಬಾ ಇಶ್ಯೂಸ್ ಆಗಿ ಜಾಬಿಂದ ಆಚೆ ಬರುವಂಥ ಸಿಚುವೇಶನ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ದುಬೈಯಲ್ಲಿ ಬಿಸ್ನೆಸ್ ಇಲ್ಲ, ಏನಿಲ್ಲ. ಅಂದರೆ ಪ್ರತಿಯೊಂದು ಈಗ ಸ್ಟೇಬಲ್ ಆಗಿಲ್ಲ. ಸ್ಟೇಬಲ್ ಆಗುತ್ತೆ ಆಬ್ವಿಯಸ್ಲಿ. ಈಗ ಇರೋವಂಥ ಕರೆಂಟ್ ಸಿಚುವೇಷನಿಂದ ಈ ಥರ ಆಗ್ತಿರೋವಂಥದ್ದು ಬಿಟ್ಟರೆ ಬಾಕಿ ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಡಿಲೇ ಕೂಡ ಆಗಿರುವಂಥದ್ದು. ಆದರೆ ಈ ವಿಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಬಂದಿರುವಂಥದ್ದು ಮೇಯ್ನ್ಲಿ ಕನ್ನಡ ಇಂಡಸ್ಟ್ರಿಯ ಅಪ್ಕಮಿಂಗ್ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ, ಹಾಗೆಯೇ ಅಪ್ಕಮಿಂಗ್ ಮೂವೀಸ್ ಏನಿದೆಯಲ್ಲ ಸೌತ್ ಇಂಡಸ್ಟ್ರಿಯಲ್ಲಾಗಲಿ ಇಂಡಿಯನ್ ಬಿಗ್ ಆ್ಯಕ್ಟರ್ಸ್ನ ಒಂದೊಂದು ಸಿನಿಮಾಸ್ ಬಗ್ಗೆ ನನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ಮಾತಾಡಬೇಕು ಅಂತ ಇಚ್ಛೆ ಪಡ್ತೀನಿ ಅಂತ ಹೇಳ್ಬೋದು. ಸೊ ಗೈಸನ್ನೆಲ್ಲ ಮಾಡಿದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೇನ್ಲಿ ಹೇಳ್ಬೇಕಂದ್ರೆ KD ಸಿನಿಮಾಗೆ ಅವ್ರು ಆಗ್ತಿರೋಂಥ ಎಫರ್ಟ್ಸ್ ಕಾಣಿಸ್ತಾ ಇದೆ, ಪ್ರೇಮ್ ಅವ್ರು ಆಗ್ತಿರೋಂಥ ಎಫರ್ಟ್ಸ್ ಕಾಣಿಸ್ತಾ ಇದೆ. ಪ್ರತಿಯೊಂದು ಆ್ಯಕ್ಟರ್ಗಿಂತನೂ ಡೈರೆಕ್ಟರ್ನ ಎಫರ್ಟ್ ನನಗೆ ಇಲ್ಲಿ ಜಾಸ್ತಿ ಕಾಣಿಸ್ತಿರೋವಂಥದ್ದು. ಆದರೆ ಇಲ್ಲಿ KD ಸಿನಿಮಾ ಏನಾದರೂ ಒಂದು ನೋಡೋದಕ್ಕೆ ಒಂದು ಕುತೂಹಲ ಏನಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಏಪ್ರಿಲ್ 30ಗೆ ರಿಲೀಸ್ ಆಗ್ತಿರೋಂಥ ಸಿನಿಮಾ ಆಗಿರೋಂಥದ್ದು. ಅದುವರೆಗೂ ಮಾರ್ಚ್ 19ಗೆ ಸಿನಿಮಾ ರಿಲೀಸ್ ಆಯಿತು ಲವ್ ಮಾಕ್ಟೇಲ್ 3. ಅದೇನಾದರೂ ಇರಲಿಲ್ಲ ಅಂದಿದ್ದರೆ ಅಬ್ಬಾ ಕನ್ನಡ ಇಂಡಸ್ಟ್ರಿ ಒಂದು ಬರ್ಡನ್ ಥರ ಫೀಲ್ ಆಗೋಗ್ಬಿಡ್ತಾಯಿತ್ತು. ಆದರೆ ಲವ್ ಮಾಕ್ಟೇಲ್ 3 ಸಿನಿಮಾ ರಿಲೀಸ್ ಆಯಿತು, ಒಂದು ಖುಷಿನೇ ಆಯಿತು. ಅದಾದಮೇಲೆ ಏಪ್ರಿಲ್ ಸಿನಿಮಾ ಯಾವುದಾದ್ರೂ ಒಂದು ರಿಲೀಸ್ ಬೇಕಲ್ವ, ಅದಕ್ಕೋಸ್ಕರ KD ಸಿನಿಮಾ ಬರ್ತಾಯಿದೆ. ಆಗ KD ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು, ಬಾದ್ಶಾ ಅವರು ಕಾಣಿಸ್ಕೊತಿರುವಂಥದ್ದು ಇನ್ನೂ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇವರೊಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದರೆ ಕಾಲಭೈರವ ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ನನಗೆ ಆ ಒಂದು ಕಟ್ಔಟ್ ನೋಡಿದ್ರೇ ಗೊತ್ತಾಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಇದು ಮಾರ್ಕ್ ಸಿನಿಮಾ ಆದಮೇಲೆ ತೆಗೆದಿರೋಂಥ ಶಾರ್ಟ್ ಆಗಿರೋಂಥದ್ದು. ಅವರ ಹೇರ್ ಸ್ಟೈಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಕಾಲಭೈರವ ಅನ್ನೋ ಈ ಒಂದು ನೇಮಿಂಗ್ ಏನಿದೆಯಲ್ಲ, ಇದು ಅವರ ಒಂದು ಮಾರ್ಕ್ನ ಒಂದು ಆ ಕ್ಯಾರೆಕ್ಟರಿಗೆ ಸೂಟ್ ಆಗುತ್ತೆ. ಅವರು ನನ್ನ ಕೇಳಿದ್ರೆ ಹಾಗೆ ವರ್ಲ್ಡ್ ವೈಡಲ್ಲಿ ತುಂಬ ರೀತಿಯೇ ಒಳ್ಳೊಳ್ಳೆ ಸಿನಿಮಾಸ್ ರಿಲೀಸ್ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪೈಡರ್-ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇ, ಹಾಗೆಯೇ ಮೈಕಲ್ ಜಾಕ್ಸನ್ ಅವರ ಸಿನಿಮಾನೂ ಕೂಡ ರಿಲೀಸ್ ಆಗ್ತದೆ ಏಪ್ರಿಲ್ ಮಂತಲ್ಲಿ ಆಗಿರೋ. ನಾನು ಎಕ್ಸೈಟೆಡ್ ಆಗಿದ್ದೀನಿ ಆಯಿತಾ ಹಾಲಿವುಡ್ ಸಿನಿಮಾಸಿಗೆಲ್ಲ. ಆದರೆ ಅದಲ್ದಲೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮ ಸೌತ್ ಇಂಡಸ್ಟ್ರಿಯಲ್ಲೇ ಒಳ್ಳೊಳ್ಳೆ ಸಿನಿಮಾಸ್ ರಿಲೀಸ್ ಆಗಿಬಿಟ್ಟಿದೆ. ಪೆದ್ದಿ ಸಿನಿಮಾ ನೀವೆಲ್ಲರೂ ನೋಡಿದರೆ ಯಾರು ಅಷ್ಟು ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಅಷ್ಟೊಂದು ಹೈಪ್ ಯಾರಿಗೂ ಇರಲಿಲ್ಲ. ಆದರೆ ಸಿನಿಮಾದಲ್ಲಿ ಯಾವಾಗ ಸಾಂಗ್ಸ್ ಹಿಟ್ಟಾಗಿ ಸ್ಟಾರ್ಟ್ ಆಯಿತು, ಅದಾದಮೇಲೆ ಅವರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಿ ಒಂದು ಪೋಸ್ಟರ್ನ ಬಿಡ್ತಾರೆ ಗುರು, ಅದ್ಭುತವಾಗಿರುವಂಥ ಪೋಸ್ಟರ್ ಆಗಿರುವಂಥದ್ದು ನನಗೆ ಲೈಕ್ ಆಯಿತು, ತುಂಬಾ ಲೈಕ್ ಆಯಿತು ಅಂತ ಹೇಳ್ಬೋದು. ಟೂರಿಸ್ಟ್ ಫ್ಯಾಮಿಲಿ ಈ ಒಂದು ಸಿನಿಮಾ ನಿಮಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಕಿಚ್ಚ ಸುದೀಪ್ ಅವರು ಹೊಗಳಿದ್ರು ಈ ಸಿನಿಮಾನ. ಅಂದರೆ ಒಂದು ಏನಂತಾರೆ ವೆಲ್ ಕ್ರಾಫ್ಟೆಡ್ ಒಂದು ಏನಂತಾರೆ ಫೀಲ್ ಗುಡ್ ಸಿನಿಮಾ ಏನಾದರೂ ಇದ್ದರೆ ಅದು ಈ ಒಂದು ಸಿನಿಮಾ ಆಗಿರುವಂಥದ್ದು. ಇದ್ರ ಜೊತೆಗೇ ಬರೋವಂಥದ್ದನ್ನೇ ವಿತ್ ಲವ್, ಅಂದರೆ ಅದೊಂದು ಸೆಕೆಂಡ್ ಪಾರ್ಟ್ ರೀತಿಯೇ ಕನ್ಸಿಡರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರೇ ಅದೇ ಟೀಮ್ ಆಗಿರೋದ್ರಿಂದ ಸೊ ನಿಮಗೆ ಅದು ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಸಿನಿಮಾನೂ ಕೂಡ ವಿತ್ ಲವ್ ಅನ್ನೋ ಒಂದು ಸಿನಿಮಾ ಏನಿದೆಯಲ್ಲ, ಒಂದು ಫೀಲ್ ಗುಡ್ ಸಿನಿಮಾ ಆಗಿರುವಂಥದ್ದು. ಸೊ ನನಗೆ ಫೀಲ್ ಗುಡ್ ಸಿನಿಮಾದಲ್ಲಿ ಈ ಎರಡೇ ಸಿನಿಮಾನ ಇಲ್ಲಿ ನಾನು ಇತ್ತೀಚೆಗೆ ನೆನಪಿಸ್ಕೊಳ್ಳೋಕ್ಕಾಗ್ತಿರೋವಂಥದ್ದು. ಲೈಕ್ 3 Idiots ಸಿನಿಮಾ ಬಂತಲ್ಲ, ಅದೊಂದು ಫೀಲ್ ಗುಡ್ ಸಿನಿಮಾ ಆಗಿತ್ತು. ಸೊ ಆ ಕ್ಯಾಟಗರಿಗೆಲ್ಲ ನಾನು ಕನ್ಸಿಡರ್ ಮಾಡಬೇಕು ಅಂದರೆ ಈ ಸಿನಿಮಾನ ನಾನು ಆಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಸಿನಿಮಾಗಳಂದರೆ ಹಾಗೇನೆ ವೆಲ್ ಕ್ರಾಫ್ಟೆಡ್, ಅದ್ರ ಜೊತೆಗೆ ಅಷ್ಟು ಹರ್ಟ್ ಆಗದಲ್ಲೇ ಒಂದು ಫೀಲ್ ಗುಡ್ ಲೆವೆಲಲ್ಲೇ ಹೋಗಬೇಕಾದ್ರೆ ಅದು ಇಂಥ ಸಿನಿಮಾ ನಾನು ರೆಕಮೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದಿರುವಂಥ ವಿಷಯ ಆಗಿರುವಂಥದ್ದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ಪೀಸ್ ಔಟ್.